ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ರ ಬಗ್ಗೆ ನೋಡ್ತಾ ಇದ್ರಿ. ಇದೊಂದೇ ಕಡೆ ಅಲ್ಲ, ಇನ್ನೂ ಬೇರೆ ಬೇರೆ ಕಡೆನೂ ಕೂಡ ಗುಡ್ಡ ಕುಸಿತ ಆಗಿದೆ. ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ. ಶಿರಸಿಯ ದೇವಿಮನೆ ಘಟ್ಟ ಭಾಗದ ಸಮೀಪದಲ್ಲೇ ಗುಡ್ಡ ಕುಸಿದಿದೆ. ಸೊ ಗುಡ್ಡ ಕುಸಿತದಿಂದ ಕುಮಟಾ ಶಿರಸಿ ಸಂಚಾರ ಬಂದ್. ಒಂದು ಕಡೆ ಹೊನ್ನಾವರ ಟು ಬೆಂಗಳೂರು ರೋಡ್ ಬ್ಲಾಕ್ ಆಗಿದೆ, ಮತ್ತೊಂದು ಕಡೆ ಕುಮಟಾ ಟು ಶಿರಸಿ ಅಲ್ಲಿ ಸಂಚಾರ ಕೂಡ ಬಂದ್ ಆಗಿದೆ. ಹಾಗಾಗಿ RNS ಕಂಪನಿ ಸಿಬ್ಬಂದಿಯವರು ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನೀವು JCBಗಳನ್ನು ಬಳಸ್ಕೊಂಡು ಏನೇ ಪ್ರಯತ್ನ ಪಟ್ಟರೂ ಕೂಡ ಅದೇನು ಸ್ವಲ್ಪ ಪ್ರಮಾಣದ ಮಣ್ಣಲ್ಲ, ಒಂದೊಂದು ಗುಡ್ಡನೇ ಕುಸಿದ್ಬಿಟ್ಟಿರುತ್ತೆ, ಪಕ್ಕದಲ್ಲಿ ಜರಿದು ಬಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಸಹಜವಾಗಿ ತುಂಬ ಟೈಮ್ ತೊಗೊಳುತ್ತೆ ಮತ್ತು ವೆಹಿಕಲ್ಸ್ ವೆಯ್ಟ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ನಿಮ್ಮ ಪುಣ್ಯ, ನೀವು ಬರೋದಕ್ಕೂ ಮೊದಲೇ ಗುಡ್ಡ ಕುಸ್ತಿದೆ. ವೆಹಿಕಲ್ಗಳು ಮೂವ್ ಆಗಬೇಕಾದ್ರೆ ಗುಡ್ಡ ಕುಸಿದ್ಬಿಟ್ರೆ ಭಾರಿ ಕಷ್ಟ. ಹಾಗಾಗಿ ಸ್ವಲ್ಪ ಹೊತ್ತು ತಡವಾದರೂ ಪರವಾಗಿಲ್ಲ, ಯಾರೂ ಆ ಥರ ಮಾಡ್ದೇ ನೀವು ಟ್ರಾವೆಲ್ ಮಾಡಬೇಕಾಗುತ್ತೆ. ಎರಡೂ ಕೂಡ ಹೆವಿ ವೆಹಿಕಲ್ ಫ್ಲೋ ಇರ್ತಕ್ಕಂಥ ರೋಡ್. ಒಂದು ಹೊನ್ನಾವರ ಟು ಬೆಂಗಳೂರು, ನೀವು ಉತ್ತರ ಕನ್ನಡ ಕನೆಕ್ಟ್ ಮಾಡೋದೇ ಈ ರೋಡ್, ಇದು ಬೆಂಗಳೂರಿಗೆ ಆ ರೋಡು. ಮತ್ತೊಂದು ಕುಮಟಾ ಟು ಶಿರಸಿ ಕರಾವಳಿ ಭಾಗಕ್ಕೆ ಹೋಗೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ರೋಡು. ಇದು ಎರಡೂ ಕಡೆ ಗುಡ್ಡ ಕುಸಿತ ಆಗಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಲ್ಯಾಂಡ್ಸ್ಲೈಡ್ ಅಂತಕ್ಕಂಥದ್ದು ನಿಮಗೆ ವಿಪರೀತವಾದ ಸಮಸ್ಯೆ ಅದು ಹಂಗೆ ನೋಡೋಕ್ಕೆ ಹೋದರೆ. ಯಾಕೆಂದರೆ ಮಡಿಕೇರಿನಲ್ಲಿ ತಲಕಾವೇರಿ ಹತ್ತಿರ ಆಗಿದ್ದು, ಬ್ರಹ್ಮಗಿರಿ ಬೆಟ್ಟದಲ್ಲಿ ಏನಾಗಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಆ ಪರಿಪ್ರಮಾಣದ ಅಪಾಯಗಳು ಈ ಸರ್ತಿ ಉತ್ತರ ಕನ್ನಡದಲ್ಲಿ ಆಗ್ಬೋದು. ಜೊತೆಗೆ ಉತ್ತರ ಕನ್ನಡದಲ್ಲಿ ಸದ್ಯಕ್ಕೆ ಮಳೆ ಕಮ್ಮಿ ಆಗೋ ಯಾವುದೇ ಲಕ್ಷಣ ಇಲ್ಲ. ಮತ್ತೆ ರೆಡ್ ಅಲರ್ಟ್ ಮುಂದುವರೆದಿದೆಯಂತೆ ಹವಾಮಾನ ಇಲಾಖೆ ಅವರು ಹೇಳಿರೋ ಪ್ರಕಾರ. ಇನ್ನು 3-4 ದಿನ ರೆಡ್ ಅಲರ್ಟ್. 3-4 ದಿನ ಅಂತಂದರೆ ಇನ್ನಷ್ಟು ಮಳೆ ಅಂದರೆ ಇನ್ನಷ್ಟು ಅನಾಹುತ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನ, ಸತೀಶ್ ಸೈಲ್ ಅವರು ಶಾಸಕರು, ಸ್ಥಳೀಯ ಶಾಸಕರು, ಅವ್ರು ಕಳೆದ 8 ದಿವಸದಿಂದ ಬೆಂಗಳೂರಲ್ಲಿ ಬಂದು ಕೂತಿದ್ದಾರೆ. ಸ್ಥಳಕ್ಕೂ ಭೇಟಿ ಕೊಟ್ಟಿಲ್ಲ ಅವರು. ನಿನ್ನೆಯಿಂದ ತಾನೇ ಸೆಷನ್ ಆರಂಭ ಆಗಿರೋದು. 8 ದಿನ ಆಯ್ತಂತೆ ಬೆಂಗಳೂರಿಗೆ ಬಂದವರು. ನೀವುಗಳೇ ಜನಪ್ರತಿನಿಧಿಗಳೇ ಸ್ಪಾಟ್ಗೆ ಹೋಗಲಿಲ್ಲ ಅಂತಂದರೆ ಜನರ ಕಷ್ಟ ಕೇಳೋರು ಯಾರು? ನೀವು ಹೋಗಿ ನಿಂತು ಅಲ್ಲೆಲ್ಲ ಸರಿಪಡಿಸ್ಬೇಕು. ಆದಷ್ಟು ಬೇಗ ವೆಹಿಕಲ್ಗಳನ್ನ ತರಿಸಿ, JCBಗಳನ್ನ ತರಿಸಿ ಅದನ್ನು ಇವ್ಯಾಕ್ಯುಯೇಟ್ ಮಾಡಿಸಿ ಜನರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಏನೂ ಇಲ್ಲ. ಇಷ್ಟು ಹೇಳಿದ ಮೇಲೆ ನಿನ್ನೆ ಜಿಲ್ಲಾಧಿಕಾರಿಗಳು ಕೆಲವು ಪ್ರದೇಶಕ್ಕೆ ಹೋಗಿದ್ದಾರೆ. ಆಮೇಲೆ ಅದೇನೋ ಕಾಳಜಿ ಕೇಂದ್ರ ಅಂತ ತೆರೆದಿದ್ದಾರೆ. 93 ಜನಕ್ಕೆ ಏನೋ ರಕ್ಷಣೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಸದ್ಯಕ್ಕಾಗಿರ್ತಕ್ಕಂಥದ್ದು. ಅದು ಬಿಟ್ಟರೆ ಬೇರೆ ಇನ್ನೇನೂ ಆಗಿಲ್ಲ. ಜನರಿಗೆ ಎಲ್ಲ ಸಂಕಷ್ಟದಲ್ಲೇ ಬಿದ್ದಿದ್ದಾರೆ, ಸಂಕಷ್ಟದಲ್ಲೇ ಒದ್ದಾಡ್ತಾ ಇದ್ದಾರೆ. ವಿಪರೀತವಾದ ಪ್ರಾಬ್ಲಮ್ ಆಗಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ. ಕನಿಷ್ಠ ಪಕ್ಷ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಅವ್ರು ಯಾರೋ ಕಣ್ಣೀರು ಹಿಡಿತಾ ಇದ್ರು ಬೆಳಗ್ಗೆ, ನಾವು ಸತ್ತೋಗ್ಬಿಡ್ತೀವಿ ಸರ್ ಇಲ್ಲೇನ ನಮಗೆ ಅಂತ. ಆ ರೀತಿ ಪರಿಸ್ಥಿತಿ. ಓಕೆ, ಕಾರವಾರದಲ್ಲಿ ಅಬ್ಬರದ ಮಳೆ ಮುಂದುವರಿತಾ ಇದೆ. ಮಳೆಯಿಂದ ಹಬ್ಬುವಾಡು ಹಾಗೂ ಕೈಗಾ ಹೆದ್ದಾರಿ ಕೂಡ ಜಲಾವೃತ ಆಗಿದೆ. ಹಬ್ಬುವಾಡ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ದೊಡ್ಡ ಪ್ರಮಾಣದ ಬವಣೆಯಲ್ಲಿ ಜನ ಇದ್ದಾರೆ. ವಾಣಿಜ್ಯ ಸಂಕೀರ್ಣಕ್ಕೂ ಕೂಡ ಇಲ್ಲೂ ಕೂಡ ನೀರು ಜಲದಿಗ್ಬಂಧನವನ್ನು ವಿಧಿಸ್ತಾ ಇದೆ. ಕಾರವಾರ ಕೂಡ ಅಷ್ಟೇ, ನಾವು ಸುದ್ದಿ ಆರಂಭದಲ್ಲೇ ನೋಡ್ತಾ ಇದ್ವಿ ಯಾವ ರೀತಿ ಪರಿಸ್ಥಿತಿ ಬಸ್ ಡಿಪೋಗಳಲ್ಲಿದ್ದಾವೆ ಮತ್ತು ಹೆದ್ದಾರಿಗಳಲ್ಲಿದ್ದಾವೆ. ರಸ್ತೆಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗದೆ ನೆರೆಯ ಸನ್ನಿವೇಶ ಸೃಷ್ಟಿಯಾಗಿದೆ ಅಂತ ಹೇಳಿ ವೆಹಿಕಲ್ಗಳು ಅಲ್ಲಲ್ಲಿ ಕೆಟ್ಟು ನಿಲ್ತಾ ಇದೆ. ಇದರ ಪರಿಣಾಮ ರಸ್ತೆಯಲ್ಲಿ ಇಷ್ಟಡಿ ನೀರು ನಿಂತು ಬಿಟ್ಟರೆ ಇನ್ನೇನಾಗುತ್ತೆ? ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿದೆ. ಆಮೇಲೆ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಸೋದಕ್ಕಂತೂ ಆಗ್ತಾನೇ ಇಲ್ಲ. ದ್ವೀಪದಂತಹ ಸನ್ನಿವೇಶ ಅದು.